ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಇವತ್ತು ನಾನು 22ನೇ ತಾರೀಕಿನಿಂದ 28ನೇ ತಾರೀಕುವರೆಗೂ ವಾರ ಭವಿಷ್ಯ ಹೇಗಿರುತ್ತೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಬಹಳ ಒಳ್ಳೆಯ ವಾರವಾಗಿದೆ. ಅವರು ಯಾವುದನ್ನು ಸಾಧಿಸಬೇಕು ಅಂತ ಯೋಚಿಸ್ತಾ ಇರ್ತಾರೋ ಬಹುದಿನಗಳಿಂದ ಅದನ್ನು ಈ ವಾರ ಸಾಧಿಸಬಹುದು. ಅವರ ಒಂದು ಸ್ವಂತ ನಿಲುವುಗಳಾಗಿರಬಹುದು ಅಥವಾ ಪರ ವಿರೋಧಗಳಾಗಿರಬಹುದು, ಯಾವುದೇ ವಿಚಾರ ಅವರ ಒಂದು ಮಾತು ನಡಿಬೇಕು ಅಂತ ಯೋಚನೆ ಮಾಡಿದ್ದಲ್ಲಿ ಆ ಮಾತು ಈ ವಾರ ನಡೆಯುತ್ತೆ. ಹಾಗಾಗಿ ತುಂಬ ಒಳ್ಳೆಯ ವಾರ ಈ ವಾರ ಮೇಷರಾಶಿ ಇವರಿಗೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರ ಒಂದಿಷ್ಟು ಬೇಡವಾದಂತಹ ಸಮಾಚಾರವನ್ನು ಕೇಳುವಂತಹ ಸಮಯ ಒದಗಿ ಬಂದಿದೆ. ಇಲ್ಲಿ ಕೆಲವೊಂದಿಷ್ಟು ಸಂಕಟಗಳನ್ನ ನೀವು ಎದುರಿಸಬೇಕಾಗತ್ತೆ. ಒಂದಿಷ್ಟು ನೀವು ಕೆಲಸ ಮಾಡುತ್ತಿರುವ ಜಾಗದಲ್ಲಾದರೆ ನಿಮ್ಮ ಬಾಸ್ ಕಡೆಯಿಂದ ಆಗಲಿ ಅಥವಾ ನಿಮ್ಮ ಹೈಯರ್ ಅಥಾರಿಟಿ ಅವರ ಕಡೆಯಿಂದ ಒಂದಿಷ್ಟು ಸಮಸ್ಯೆಗಳನ್ನು ನೀವು ಎದುರಿಸಬಹುದು. ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಸಹ ನಿಮ್ಮ ಮನೆಯ ಯಜಮಾನರು ಯಾರಿರ್ತಾರೆ, ಯಾರ ಕೈಯಲ್ಲಿ ಮನೆಯ ಚುಕ್ಕಾಣಿ ಇದೆ ಅವರಿಂದ ಸಹ ನಿಮಗೊಂದಿಷ್ಟು ಬೇಡದೇ ಇರುವಂತಹ ಚುಚ್ಚು ಮಾತುಗಳನ್ನು ಕೇಳುವಂತಹ ಪರಿಸ್ಥಿತಿ ಈ ವಾರ ಒದಗಿ ಬರುತ್ತೆ ಅಂತ ಹೇಳಬಹುದು. ಜೊತೆಗೆ ಒಂದಿಷ್ಟು ಬೇಸರವಾಗುತ್ತೆ ನಿಮಗೆ. ಅದರೊಟ್ಟಿಗೆ ಬೇಡವಾದಂತಹ ದೂರದಿಂದ ಯಾರೋ ಒಬ್ಬರು ನಿಮಗೆ ಬೇಡವಾದಂತಹ ಒಂದು ಕೆಟ್ಟ ವಿಷಯವನ್ನು ಹೇಳಲಿದ್ದಾರೆ. ಅದು ಫೋನಿನ ಮೂಲಕವಾದರೂ ಆಗಬಹುದು ಅಥವಾ ಅವರು ಸ್ವತಃ ಬಂದು ನಿಮಗೆ ಇದನ್ನು ಹೇಳಬಹುದು. ಹಾಗಾಗಿ ಅದರಿಂದ ನೀವು ಬೇಸರಗೊಂಡು ಒಂದಿಷ್ಟು ವ್ಯಸನಕ್ಕೆ ಬೀಳುವಂತಹ ಅಥವಾ ಒಂದಿಷ್ಟು ಬೇಡದೇ ಇರುವಂತಹ ಕೆಲಸವನ್ನು ಮಾಡುವ ಎಲ್ಲ ಸಾಧ್ಯತೆಗಳು ಕಾಣ್ಬರ್ತಾ ಇದೆ. ಆದರೆ ದಯವಿಟ್ಟು ಯಾವತ್ತಿಗೂ ಒಂದು ನೆನಪಲ್ಲಿಟ್ಕೋಬೇಕು, ಯಾವುದೇ ವಿಚಾರ ಆಗಲಿ ಅದು ಕ್ಷಣಿಕ. ಸುಖ ಆಗಲಿ ದುಃಖ ಆಗಲಿ ಅದು ಈ ಕ್ಷಣಕ್ಕೆ ಬಂದಿರುತ್ತೆ, ಮತ್ತೆ ಬೇರೆಯ ಒಂದು ಆಯಾಮವನ್ನು ಅದು ತೆಗೆದುಕೊಳ್ತಾ ಹೋಗುತ್ತೆ. ಹಾಗಾಗಿ ನಾವು ಅದನ್ನು ಜಾಸ್ತಿ ಮನಸ್ಸಿಗೆ ಹಚ್ಕೋಬಾರ್ದು. ಆದರೂ ಈ ಸಂದರ್ಭದಲ್ಲಿ ನಿಮಗೆ ಒಂದಿಷ್ಟು ಸಮಾಧಾನ ಸಿಗಬೇಕು ಅಂತಂದರೆ ನೀವು ಆದಷ್ಟು ಹಳದಿ ಉಡುಪನ್ನು ಧರಿಸೋಕೆ ಪ್ರಯತ್ನ ಪಡಿ. ಜೊತೆಗೆ ತುಳಸಿ ಹಾರವನ್ನು ಮಂಗಳವಾರ ಮತ್ತು ಶುಕ್ರವಾರ ಆಂಜನೇಯನಿಗೆ ಒಂದು ಅರ್ಪಿಸುವಂತಹ ಕೆಲಸ ಮಾಡಿ, ಸಾಕಷ್ಟು ಸಮಾಧಾನ ಸಿಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು ಇಷ್ಟೂ ದಿನ ಕಷ್ಟಪಟ್ಟಿದ್ದು ಯಾವುದೋ ಒಂದು ವಿಚಾರಕ್ಕಾಗಿ ಬಹಳ ಕಷ್ಟಪಟ್ಟಿದ್ರೆ ಆ ವಿಚಾರವು ಈ ಒಂದು ವಾರ ಅದರ ಒಂದು ಮೊದಲನೆಯ ಒಂದು ಏನು ಹೇಳ್ತಾರೆ ಹೆಜ್ಜೆಯನ್ನು ನೀವು ಸಾಕಷ್ಟು ಆರಾಮವಾಗಿ ಇಡುವಂತಹ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗಾಗಿ ಏನು ಯೋಚನೆ ಮಾಡುವಂತಹ ವಿಷಯ ಇಲ್ಲ ಮಿಥುನ ರಾಶಿಯವರಿಗೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ವಾರ ಬಹಳ ಚೆನ್ನಾಗಿದೆ. ಅವರು ಅಂದುಕೊಂಡಿದ್ದಂತಹ ಕೆಲಸವನ್ನು ಅಂದರೆ ಅವರ ಒಂದು ಸಂಕಲ್ಪ ಏನಿರುತ್ತೆ ಅದು ಸಿದ್ಧಿಯಾಗುತ್ತೆ. ಸಾಕಷ್ಟು ಧನಲಾಭವನ್ನು ಅವರು ನೋಡ್ತಾರೆ. ಜೊತೆಗೆ ರಾಜಕಾರಣದಲ್ಲಿರುವವರಿಗೆ ಅಥವಾ ಸರ್ಕಾರಿ ಕೆಲಸವನ್ನು ನಡೆಸಿಕೊಳ್ಬೇಕಾದಂಥವರಿಗೆ ಅವರಿಗೆಲ್ಲ ಬಹಳ ಒಳ್ಳೆಯ ವಾರ ಇದಾಗಿರುತ್ತೆ. ಅವರು ಅಂದುಕೊಂಡಂತಹ ಒಂದಿಷ್ಟು ಯೋಜನೆಗಳು ಈ ವಾರ ಸಹಕಾರಗೊಳ್ಳುತ್ತವೆ. ಜೊತೆಗೆ ಬಂಧು ಮಿತ್ರರ ಒಂದು ಸಹಕಾರ ಬಹಳ ಚಂದವಾಗಿ ಈ ವಾರ ಅವರಿಗಿರುತ್ತೆ. ದೂರದ ಬಂಧು ಮಿತ್ರರು ಯಾರಾದರೂ ಬರಬಹುದು, ಅವರು ನಿಮಗೆ ಒಳ್ಳೆಯ ವಿಷಯವನ್ನೇ ಹೊತ್ತು ತರುತ್ತಾರೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೂ ಕೂಡ ಈ ವಾರ ತುಂಬ ಚೆನ್ನಾಗಿದೆ. ಈ ಒಂದು ಸಂದರ್ಭವನ್ನು ಚೆನ್ನಾಗಿ ಬಳಸ್ಕೊಳ್ಳಿ ಕರ್ಕಾಟಕ ರಾಶಿಯವರು.
ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಆದಷ್ಟು ಶುಭ ಕಾರ್ಯಗಳು ನಡೆಯುವಂತಹ ಕಾಲ ಒದಗಿ ಬಂದಿದೆ. ಅದು ನಿಮಗಾಗಿರ್ಬೋದು ಅಥವಾ ನಿಮ್ಮ ಮನೆಯವರಿಗಾಗಿರ್ಬೋದು. ಸಾಕಷ್ಟು ಶುಭ ಕಾರ್ಯಗಳನ್ನು ನೀವು ನಡೆಸುವಂತಹ ಅಥವಾ ಪಾಲ್ಗೊಳ್ಳುವಂತಹ ಎಲ್ಲ ಸಾಧ್ಯತೆಗಳು, ಲಕ್ಷಣಗಳು ತುಂಬ ಹೆಚ್ಚಾಗಿ ಕಾಣಿಸ್ತಾ ಇವೆ. ಜೊತೆಗೆ ತುಂಬ ಒಳ್ಳೆಯ ವಾರ, ಒಂದಿಷ್ಟು ಧನಲಾಭ ಬರುತ್ತೆ ನಿಮಗೆ, ಒಂದಿಷ್ಟು ಒಳ್ಳೆಯ ವಾರ್ತೆಗಳು, ಸುದ್ದಿಗಳು ನಿಮ್ಮ ಸುತ್ತಮುತ್ತ ಎಲ್ಲವೂ ಚಂದವಾಗಿ ಕಾಣುವಂತಹ ವಾರ ಇದಾಗಿದೆ ಸಿಂಹರಾಶಿಯವರಿಗೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ವಾರ ಯಾವ ತರಹದ ಶತ್ರುಗಳ ಕಾಟವೂ ಇರುವುದಿಲ್ಲ. ಹಾಗಾಗಿ ನೀವು ಅಂದುಕೊಂಡಂಥ ಕಾರ್ಯವನ್ನು ಸುಗಮವಾಗಿ ನಡೆಸಿಕೊಂಡು ಹೋಗಬಹುದು. ಸೊ ಯಾವ ತೊಂದರೆಯೂ ನಿಮಗೆ ಇಲ್ಲ. ತುಲಾ ರಾಶಿ. ತುಲಾ ರಾಶಿಯವರಿಗೆ ನಿಮಗೆ ಆಗಬೇಕಾದಂತಹ ಕೆಲಸ ಆಗಿಯೇ ಆಗುತ್ತೆ. ನೀವು ತಲೆ ಕೆಡಿಸಿಕೊಳ್ಳುವ ಯಾವ ಪರಿಸ್ಥಿತಿಯೂ ಇಲ್ಲ. ಆರಾಮವಾಗಿರಿ, ಆರಾಮಾಗಿ ನಡ್ಕೊಂಡು ಹೋಗುತ್ತೆ ಈ ವಾರ. ನಿಮಗೆ ಏನು ದಕ್ಕಬೇಕೋ ಅದು ಒಂದು ಇಷ್ಟು ಹೆಚ್ಚು ಕಡಿಮೆ ಆಗದೆ ನಿಮಗೆ ದಕ್ಕುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಧನಲಾಭ, ಒಂದಿಷ್ಟು ಆಭರಣ ಸಂಗ್ರಹ, ಹೋದಂತಹ ಅಥವಾ ಕಳೆದು ಹೋಗಿರುವಂತಹ ಯಾವುದಾದ್ರೂ ವಸ್ತು ಇದ್ರೆ ಸಹ ಅದು ಈ ವಾರ ನಿಮಗೆ ದಕ್ಕುವಂತಹ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಅಧಿಕವಾದ ಲಾಭವನ್ನು ಕಾಣ್ತೀರಾ, ಅಧಿಕವಾದ ಜಯ. ನೀವು ಅಂದುಕೊಂಡಿದ್ದೆಲ್ಲವೂ ಆಗುತ್ತಾ ಹೋಗುತ್ತೆ ಈ ವಾರ. ಅಂದರೆ ನೀವು ಅಂದುಕೊಂಡಿದ್ದನ್ನು ಈ ವಾರ ಒಂದೊಂದಾಗಿ ಸಾಧಿಸಿಕೊಂಡು ಹೋಗುವಂತಹ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೂ ಈ ವಾರ ಬಹಳ ಒಳಿತಾಗಲಿದೆ. ಸಾಕಷ್ಟು ಸರ್ಕಾರದ ಕೆಲಸವನ್ನು ನೀವು ಆರಾಮವಾಗಿ ಮಾಡ್ಕೊಂಡು ಹೋಗ್ತೀರಾ. ಒಂದಿಷ್ಟು ಧನ ಸೇರಿಸುವಂತಹ ಕೆಲಸವನ್ನು ಸಹ ನೀವು ಮಾಡ್ತೀರಾ. ನಿಮ್ಮ ಸಂಗಾತಿಯೊಟ್ಟಿಗೆ ನೀವು ಒಂದಿಷ್ಟು ಒಳ್ಳೆಯ ಕ್ಷಣಗಳನ್ನು ಕಳೆಯುವಂತಹ ಸಾಧ್ಯತೆಗಳು ಹೆಚ್ಚಿವೆ. ಅಧಿಕ ಲಾಭವನ್ನು ನೋಡ್ತೀರಾ, ಬಹಳಷ್ಟು ಲಾಭವನ್ನು ಈ ವಾರ ನೀವು ನೋಡಲಿದ್ದೀರಾ. ಅತಿ ವಿನೋದ, ಸುಖ ಮತ್ತು ಕೀರ್ತಿಯನ್ನು ಸಹ ನೀವು ಈ ವಾರ ನೋಡಲಿದ್ದೀರಾ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೂ ಈ ವಾರ ಬಹಳ ಒಳ್ಳೆಯ ವಾರವಾಗಿದೆ. ಒಂದಿಷ್ಟು ಧನ ಲಾಭವನ್ನು ಕಾಣ್ತೀರಾ. ಒಂದಿಷ್ಟು ವಾಹನ ಖರೀದಿ ಏನಾದರೂ ಮಾಡಬೇಕು ಅಂತಿದ್ರೆ ಅದನ್ನು ಕಾಣ್ತೀರಾ. ಪಶುಗಳನ್ನ ಖರೀದಿ ಮಾಡಬೇಕು ಅಂತಿದ್ರೆ ಅದು ಸಹ ನೀವು ಮಾಡ್ತೀರಾ. ಜೊತೆಗೆ ಬಂಧುಗಳ ದರ್ಶನದಿಂದ ಅಥವಾ ಅವರ ಆಗಮನದಿಂದ ನಿಮಗೆ ಬಹಳಷ್ಟು ಒಳ್ಳೆಯದು ಆಗುವಂತಹ ಸಾಧ್ಯತೆ ಇದೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ವಾರ ಅದು ಪ್ರಾಯಶಃ ಗ್ರಹಣದ ಒಂದು ಪ್ರಭಾವವೇ ಇರಬೇಕು. ಒಂದಿಷ್ಟು ಚೋರ ಭಯ, ಒಂದಿಷ್ಟು ಕಂಟಕ, ಒಂದಿಷ್ಟು ಕೆಲಸಗಳು ಆಗದೇ ಇರುವಂತಹ ಅಡೆತಡೆಗಳು, ಸುಖವಿಲ್ಲದ ವಾರ ಇದಾಗಿದೆ. ನೀವು ಯಾವುದಾದ್ರೂ ಒಂದು ಸರ್ಕಾರಿ ಕೆಲಸದ ನಿಮಿತ್ತ ಏನಾದರೂ ಅರ್ಜಿಯನ್ನು ಹಾಕ್ಕೊಂಡಿದ್ರೆ ಅಥವಾ ನೀವು ಸರ್ಕಾರಿ ಒಂದು ಕೆಲಸಕ್ಕೆ ಇದೇನಾದರೂ ಮಾಡ್ಕೊಂಡಿದ್ರೆ ನಿಮಗೆ ಅದು ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇಲ್ಲ ಈ ವಾರ ಆಗದೇ ಇರ್ಬೋದು, ಮುಂದಿನ ವಾರ ಆಗುತ್ತೆ. ಸಮಾಧಾನದಲ್ಲಿ ಇರಬೇಕು. ಸೊ ಈ ಸಮಾಧಾನಕ್ಕೆ ನೀವು ಏನು ಮಾಡಬಹುದು, ಆದಷ್ಟು ನೇರಳೆ ಬಣ್ಣದ ವಸ್ತ್ರವನ್ನು ಧರಿಸಿ. ಜೊತೆಗೆ ಒಂದಿಷ್ಟು ನೀಲಿ ಪುಷ್ಪವನ್ನು ನಿಮ್ಮ ಮನೆಯ ದೇವಿಗೆ, ಕುಲದೇವತೆಗೆ ಅರ್ಪಿಸಿ. ಅದರಿಂದ ನಿಮಗೆ ಸಾಕಷ್ಟು ಸಮಾಧಾನ ಸಿಗುತ್ತೆ. ಮೀನರಾಶಿ. ಮೀನರಾಶಿಯವರು ಈ ವಾರ ಒಂದಿಷ್ಟು ದ್ರವ್ಯವನ್ನು ನಷ್ಟ ಮಾಡಿಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅದು ಹಣದ ಮೂಲಕವಾಗಿರಬಹುದು ಅಥವಾ ಧಾನ್ಯದ ಮೂಲಕವಾಗಿರ್ಬೋದು, ಚಿನ್ನಾಭರಣದ ಮೂಲಕವಾಗಿರ್ಬೋದು ಅಥವಾ ನೆಮ್ಮದಿಯೂ ಸಹ ಆಗಿರ್ಬೋದು. ದಯವಿಟ್ಟು ಯೋಚನೆ ಮಾಡಿ, ನಿಮ್ಮ ಒಂದು ಎನರ್ಜಿ ಅಥವಾ ನಿಮ್ಮ ಒಂದು ಶಕ್ತಿಯನ್ನು ಯಾವುದಕ್ಕೋಸ್ಕರ
ನೀವು ಅದನ್ನು ಯೂಸ್ ಮಾಡ್ಕೋತಾ ಇದ್ದೀರಾ ಅನ್ನೋದನ್ನು ದಯವಿಟ್ಟು ಯೋಚನೆ ಮಾಡಬೇಕು ಗೆಳೆಯರು ಮೊದಲು. ಯಾಕಂತಂದರೆ ಯಾವುದಾದ್ರೂ ಒಂದು ಕೆಲಸಕ್ಕೆ ನಾವು ಎನರ್ಜಿ ಹಾಕ್ತಾ ಇದ್ದೀವಿ ಅಂದರೆ ಅದ್ರ ಮೇಲೆ ಬಹಳವಾಗಿ ನಾವು ಆಸೆ ಇಟ್ಕೊಂಡು ಒಂದಿಷ್ಟು ಯೋಜನೆಗಳನ್ನ ಇಟ್ಕೊಂಡು ನಾವು ಅದರ ಮೇಲೆ ಎನರ್ಜಿ ಹಾಕ್ತೀವಿ. ಕೆಲವೊಂದು ಸತಿ ಅದು ಆಗದೇನೂ ಇರಬಹುದು. ಅದನ್ನು ಎದುರಿಸುವಂತಹ ಶಕ್ತಿ ನಮ್ಮೊಳಗೆ ಇರುತ್ತೆ, ಅದನ್ನು ನಾವು ಕಂಡುಕೊಳ್ಬೇಕಾಗತ್ತೆ. ಸೊ ಮೀನರಾಶಿಯವರಿಗೆ ಈ ವಾರ ಸ್ವಲ್ಪ ಅದೇ ತರಹದ ಒಂದು ವಾತಾವರಣ ಇದೆ. ದಯವಿಟ್ಟು ಸ್ವಲ್ಪ ಸಮಾಧಾನವಾಗಿರಬೇಕು ನೀವು. ಒಂದಿಷ್ಟು ಕೆಟ್ಟ ವಾರ್ತೆಗಳನ್ನ ಕೇಳಬಹುದು ನೀವು. ಸುಖವಿಲ್ಲ ಈ ವಾರ ಒಟ್ಟೊಂದು ಮೀನರಾಶಿಯವರಿಗೆ. ಹಾಗಂತ ಹೇಳ್ಬಿಟ್ಟು ಎಲ್ಲವೂ ಕೆಟ್ಟದಾಗತ್ತಾ? ಇಲ್ಲ. ಎಲ್ಲ ಒಂದಿಷ್ಟು ಮೇಜರ್ ಆಗಿ ಒಂದಿಷ್ಟು ಸಮಸ್ಯೆಗಳು ಬಂದರೂ ಮೈನರ್ ಆಗಿ ನೀವು ಅದನ್ನು ಸಮಾಧಾನವಾಗಿ ಆ ದೃಷ್ಟಿಕೋನದಿಂದ ನೋಡಿದಾಗ ಅದು ನಿಮಗೆ ಸಮಾಧಾನ ಕೊಟ್ಟೇ ಕೊಡುತ್ತೆ. ಹಾಗಾಗಿ ನೀವು ತಿಳಿ ಗುಲಾಬಿ ಬಣ್ಣದ ಹೂವುಗಳನ್ನು ವಿಘ್ನೇಶ್ವರನಿಗೆ ಅರ್ಪಿಸಿದರೆ ಆದಷ್ಟು ವಿಘ್ನಗಳೆಲ್ಲವೂ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ನೀವು ಬಿಳಿ ಅಥವಾ ಹಸಿರು ವಸ್ತ್ರವನ್ನು ಹೆಚ್ಚಾಗಿ ಧರಿಸಿ ಈ ವಾರ, ಅದು ನಿಮಗೆ ಸಾಕಷ್ಟು ಸಮಾಧಾನ ಕೊಡುತ್ತೆ. ಯಾಕೆ ಈ ಬಣ್ಣಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಅಂದರೆ, ಆ ವಾರ ಅಥವಾ ಆ ಒಂದು ಸಮಯಕ್ಕೆ ಯಾವ ಬಣ್ಣ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀಳಬಹುದು ಆ ರೀತಿಯಾದ ಬಣ್ಣಗಳನ್ನೇ ನಾನು ಹೇಳಿರ್ತೀನಿ ಸಾಮಾನ್ಯ. ಹಾಗಾಗಿ ನೀವು ಆ ಬಣ್ಣಗಳನ್ನ ಉಪಯೋಗಿಸಿದಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗತ್ತೆ. ನಾನು ಹೇಳೋದು ಅಂತಲ್ಲ, ಬಟ್ ಬಣ್ಣಗಳ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ, ಬುದ್ಧಿಯ ಮೇಲೆ ಮತ್ತು ಕಣ್ಣಿನ ಮೇಲೆ ಬಹಳವಾಗಿ ಇರುತ್ತೆ. ಹಾಗಾಗಿ ಈ ಬಣ್ಣ ಅಂತ ಹೇಳೋದು ಅಷ್ಟೇ. ಮಾಡಿಕೊಂಡ್ರೆ ಸ್ವಲ್ಪ ಸಮಾಧಾನ ಸಿಗುತ್ತೆ, ಪೂರ್ತಿ ಸಮಾಧಾನ ಸಿಗುತ್ತೆ ಅಂತ ನಾನು ಹೇಳಲ್ಲ. ಯಾಕಂದರೆ ಆ ಪೂರ್ತಿ ಸಮಾಧಾನ ನಮ್ಮ ಮನಸ್ಸಿನಲ್ಲಿ ಇರುತ್ತೆ, ಬಿಟ್ಟರೆ ಅದು ಹೊರಗೆಲ್ಲೂ ಸಿಗೋಲ್ಲ. ಎಲ್ಲೋ ನಮಗೇನೋ ಸಿಕ್ಬಿಡುತ್ತೆ ಅನ್ನೋದು ಭ್ರಮೆ ಸ್ನೇಹಿತರೆ. ಎಲ್ಲವೂ ನಮ್ಮೊಳಗೆ ಇದೆ, ಅದನ್ನು ನಾವೇ ಹುಡುಕೋಬೇಕು. ಆ ಸಮಾಧಾನವೂ ನಮ್ಮಲ್ಲೇ ಇದೆ, ಎಲ್ಲ ರೀತಿಯಾದ ಒಂದು ವಿಚಾರಗಳು ನಮ್ಮೊಳಗೆ ಇರುತ್ತೆ. ಆ ಭಾವನೆಗಳನ್ನ ಹೇಗೆ ನಾವು ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ತೀವೋ ಆ ರೀತಿಯಲ್ಲಿ ಜೀವನನೂ ಅಷ್ಟೇ ಚಂದವಾಗಿ ಹೋಗುತ್ತೆ. ಹಾಗಾಗಿ ದಯವಿಟ್ಟು ಏನೋ ಹಿಂಗೆ ಹೇಳಿದ್ರು ಅಥವಾ ಇದು ಹಾಗೇ ಆಗುತ್ತೆ, ಈ ಎಲ್ಲ ಭಾವನೆಗಳನ್ನ ಬಿಟ್ಟು ಇದೆಲ್ಲ ಎಚ್ಚರಿಕೆ ಕ್ರಮಗಳಷ್ಟೇ. ಇದರಿಂದ ಯಾವುದು ಇದೇ ನಾನು ನಿರ್ಣಯ ಹಿಂಗೆ ಆಗತ್ತೆ ಅನ್ನೋದು ನಾವು ಯಾರೂ ಹೇಳಲಿಕ್ಕಾಗೋದಿಲ್ಲ. ಈ ಥರ ಆಗಬಹುದು, ಸ್ವಲ್ಪ ಎಚ್ಚರ ವಹಿಸಿ ಅಂತ ಹೇಳ್ತೀವಿ. ಸೊ ಎಚ್ಚರ ವಹಿಸೋದ್ರಲ್ಲಿ ತಪ್ಪೇನಿಲ್ವಲ್ಲ, ಎಚ್ಚರ ವಹಿಸಿ ನಡಿಬಹುದು ಅಷ್ಟೇ. ಹಾಗಾಗಿ ಈ ವಾರದ ಎಲ್ಲ ರಾಶಿಗಳ ಭವಿಷ್ಯವನ್ನು ಹೇಳಿದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಗೆಳೆಯರೆ. ಧನ್ಯವಾದಗಳು.